Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ IPL ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋ ರಿಲೇಟೆಡ್ ಸ್ವಲ್ಪ ಮಟ್ಟಿಗೆ ಕ್ಲಾರಿಟಿ ಸಿಕ್ಕಿದೆ. ಅದರ ವೆಂಕಟೇಶ್ ಪ್ರಸಾದ್ ಅವರ ಬಾಯಿಂದಾನೆ ಹೇಳಿದ್ರು. ಅದೊಂದ್ ಕಡೆ ಆಯ್ತು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಏನೇನ್ ಆಯ್ತು ಅಂತ. ರೆಸ್ಪೆಕ್ಟಿವ್ ಬೋರ್ಡ್ಸ್ ಗಳು KSA ಆಗಿರ್ಬೋದು, ಇನ್ನ 18 ವೆನ್ಯೂಸ್ ಗಳ ಶಾರ್ಟ್ ಲಿಸ್ಟ್ ಮಾಡಿದ್ರಲ್ಲ IPL ಅವರು. ಸೊ ಎಲ್ಲರೂ ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತೆ. ಜೊತೆಗೆ ಫ್ರಾಂಚೈಸಿಗಳು, ಓನರ್ಗಳು ಎಲ್ಲರೂ ಕೂಡ ಖಂಡಿತ ಇದ್ದೇ ಇರ್ತಾರೆ ಈ ಒಂದು ಮೀಟಿಂಗ್ ಅಲ್ಲಿ. ಸೊ ಡಿಸ್ಕಸ್ ಆಗಿರೋದು ಏನು ಅಂತಂದ್ರೆ RCB ಹೋಸ್ಟ್ ಮಾಡ್ಬೇಕಾಗತ್ತೆ ಖಂಡಿತ. ಅಂದ್ರೆ RCB ಅಲ್ವಾ ಡಿಫೆಂಡಿಂಗ್ ಚಾಂಪಿಯನ್ಸ್. ಸೊ ನಮಗೆ ಇನಾಗ್ರಲ್ ಮ್ಯಾಚ್ ಇರುವಂತದ್ದು ಯೂಶಲಿ ಅದೇ ತರನೇ ಆಗುತ್ತೆ. ಎಲ್ಲೋ ರೇರ್ ಸೀಸನ್ ಗಳಲ್ಲಿ ಬೇರೆ ಬೇರೆ ಟೀಮ್ಗಳು ಹೋಸ್ಟ್ ಮಾಡ್ತವೆ. ಬಟ್ ನಾರ್ಮ್ ಏನು ಅಂತ ಅಂದ್ರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಹೋಸ್ಟ್ ಮಾಡ್ಬೇಕು ಇನಾಗ್ರಲ್ ಮ್ಯಾಚ್ ನ ಅಂತ. ಸೊ RCB ಹತ್ರ ಇದೆ ಇವಾಗ ಇನಾಗರಲ್ ಮ್ಯಾಚ್. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗ್ಬೇಕಾ ಅಥವಾ ಬೇರೆ ವೆನ್ಯೂಲ್ ಆಗ್ಬೇಕಾ ಅನ್ನೋದನ್ನ RCB ನಿರ್ಧಾರ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ಕಡೆಯಿಂದ ಕೂಡ ಪಾಸಿಟಿವಿಟಿ ಅಂತ ಸಿಕ್ಕಿದಾಗಿದೆ. BCCI ಕಡೆಯಿಂದ, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ, ಎಲ್ಲಾ ರೆಸ್ಪೆಕ್ಟಿವ್ ಬೋರ್ಡ್ಸ್ ಗಳು, BWSSB ಆಗಿರ್ಲಿ, ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಎಲ್ಲ ಬೆಸ್ಕಾಮ್ ಆಗಿರ್ಲಿ, ಎಲ್ಲಾ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡಿದೆ ನಮ್ಮ KSA ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ. ಇನ್ನೇನ್ ಮ್ಯಾಚ್ ಆಡಿಸ್ಬೇಕು ಅದಕ್ಕೆ RCB ಒಪ್ಕೋಬೇಕು. RCB ಒಪ್ಕೊಂತು ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮ್ಯಾಚ್ ಆಗುತ್ತೆ. ಇನಾಗರಲ್ ಮ್ಯಾಚ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಆಗುತ್ತೆ. ಇದು IPL ಗವರ್ನಿಂಗ್ ಕೌನ್ಸಿಲ್ ನ ಮೀಟಿಂಗ್ ಅಲ್ಲಿ ನಡೆದಿರುವಂತದ್ದು. ಇದೆಲ್ಲರಿಗೂ ಗೊತ್ತಿದೆ. ವೆಂಕಟೇಶ್ ಪ್ರಸಾದ್ ಅವರು ಇದನ್ನ ಹೇಳಿದ್ರು. ಇಫ್ ನಾಟ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ, ಬೆಂಗಳೂರಲ್ಲಿ ಮ್ಯಾಚ್ ನಡೆಸೋದಕ್ಕೆ ಆಗಿಲ್ಲ ಇನಾಗರಲ್ ಮ್ಯಾಚ್ ಅಂತಂದ್ರೆ DY ಪಾಟೀಲ್ ಸ್ಟೇಡಿಯಂ ಅಲ್ಲಿ ಇನಾಗರಲ್ ಮ್ಯಾಚ್ ನಡಿಬೇಕು. ಈ ಸೀಸನ್ WPL ಇನಾಗರಲ್ ಮ್ಯಾಚ್ ಆಯ್ತಲ್ಲಪ್ಪ, ಅದೇ ಸ್ಟೇಡಿಯಂ ಅಲ್ಲಿ ಇನಾಗರಲ್ ಮ್ಯಾಚ್ ಆಗ್ಬೇಕು, ಅಥವಾ ಮುಲಾನ್ಪುರ್ ಅಲ್ಲಿ ಇನಾಗರಲ್ ಮ್ಯಾಚ್ ಆಗ್ಬೇಕು. ಎರಡು ವೆನ್ಯೂಗಳಲ್ಲಿ, ಇಫ್ ನಾಟ್ ಇನ್ ಬೆಂಗಳೂರಲ್ಲಿ ಇನಾಗರಲ್ ಮ್ಯಾಚ್ ಆಗಬೇಕು. ಇಲ್ಲ ಅಂತ ಅಂದ್ರೆ DY ಪಾಟೀಲ್ ಅಲ್ಲಿ. ನೋಡೋಗರು, ಬೆಂಗಳೂರಲ್ಲಿ ಇನಾಗರಲ್ ಮ್ಯಾಚ್ ಆಗೋದೇ ರೇರ್ ಸೀನ್ಸ್. ಸೊ ಇಲ್ಲಿ ಈಚೆ ಕಡೆ ತಗೊಂಡೋಗ್ಬೇಕು ಅಂತ ಅವರಲ್ಲ, ಇದನ್ನ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. DY ಪಾಟೀಲ್ ಅಂತೆ, ಇಲ್ಲ ಅಂತಂದ್ರೆ ಮುಲಾನ್ಪುರ್ ಅಂತೆ. ಸೊ ಇದು ಡಿಸ್ಕಸ್ ಆಗಿರುವಂತದ್ದು. RCB ಆಲ್ಸೋ ಆಫರ್ಡ್ ಆಪ್ಷನ್ ಟು ಪ್ಲೇ ಮ್ಯಾಚ್ ಇನ್ ತಿರುವನಂತಪುರಂ ಅಲ್ಲಿ RCB ಮ್ಯಾಚ್ ಗಳನ್ನ ಆಡೋದಕ್ಕೆ ಆಫರ್ ಕೂಡ ಮಾಡಿದ್ರಂತೆ. ಸೊ ಈ ಒಂದು ಆಫರ್ ನ RCB ಡಿಕ್ಲೈನ್ ಮಾಡಿದ್ರಂತೆ. ಅಂದ್ರೆ ಇನಾಗರಲ್ ಮ್ಯಾಚ್ ಡಿಕ್ಲೈನ್ ಮಾಡಿದ್ರಂತೆ. ತಿರುವನಂತಪುರಂ ಅಲ್ಲಿ ನಾವು ಆಡಿಸ್ತಾ ಇಲ್ಲ ಮ್ಯಾಚ್ ನ ಅಂತ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಗೆ ಜೊತೆಗೆ RCB ಗೆ ಲಾಸ್ಟ್ ಡೇಟ್ ನ IPL ಗವರ್ನಿಂಗ್ ಕೌನ್ಸಿಲ್ ಅವರು ಕೊಟ್ಟಿದ್ದಾರೆ. ಅದೇ 27ನೇ ತಾರೀಕು. ಇಷ್ಟರಲ್ಲಿ ನೀವು ನಿಮ್ಮ ವೆನ್ಯೂಸ್ ಗಳನ್ನ ಯಾವ ವೆನ್ಯೂಸ್ ಗಳು ಅಂತ ಡಿಸೈಡ್ ಮಾಡಿ ಪಕ್ಕ ಖಚಿತ ಮಾಡಿಕೊಂಡು ಹೇಳಬೇಕು. ಅಂದ್ರೆ ಆ ಬೋರ್ಡ್ ಗಳಿಂದ, ರೆಸ್ಪೆಕ್ಟಿವ್ ಕ್ರಿಕೆಟ್ ವೆನ್ಯೂಗಳಿಂದ ಅಂತೂ ಕ್ಲಿಯರೆನ್ಸ್ ಸಿಕ್ಕಿದೆ. ಅದಕ್ಕೋಸ್ಕರ 18 ವೆನ್ಯೂಗಳನ್ನ ಶಾರ್ಟ್ ಲಿಸ್ಟ್ ಮಾಡಿರೋದು. ಯಾವ ವೆನ್ಯೂಸ್ ಅಂತ ಇವರು ಶಾರ್ಟ್ ಲಿಸ್ಟ್ ಮಾಡಿ ಅಂದ್ರೆ ಪಕ್ಕ ಆಗಿ ಹೇಳ್ಬೇಕಾಗಿದೆ. ಶಾರ್ಟ್ ಲಿಸ್ಟ್ ಆಗಿರುವಂತಹ ವೆನ್ಯೂಸ್ ಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ಒಂದು ರೇಂಜ್ಗೆ ಕ್ಲಾರಿಟಿ ಸಿಗ್ತಾ ಇರೋದು ಅಂತಂದ್ರೆ ಪುಣೆಯಲ್ಲಿ ಜೊತೆಗೆ ಪುಣೆ ಅಂಡ್ ಗುವಾಹಟಿಯಲ್ಲಿ ಇವರು 7 ಮ್ಯಾಚ್ ಗಳನ್ನ ಆಡಿಸ್ತಾರೆ ಅಂತ ಅಪ್ಡೇಟ್ ಇದೆ. ಅಂದ್ರೆ ಮಿಕ್ಸ್ ಮಾಡ್ಬಿಟ್ಟು ಆಡಿಸ್ತಾರೆ. ಪುಣೆಗೆ ಪ್ರಾಬ್ಲಿ ಒಂದು 5 ಮ್ಯಾಚ್ ಬರುವಂತ ಸಾಧ್ಯತೆ ಇರುತ್ತೆ, ಅಲ್ಲೊಂದ್ 2 ಮ್ಯಾಚ್ ಆಡುವಂತ ಸಾಧ್ಯತೆ ಇರುತ್ತೆ, ಅಥವಾ 3-4 ಈ ತರ ಮ್ಯಾಚ್ ಕೂಡ ಆಗ್ಬೋದು. ರಾಜಸ್ಥಾನ್ ರಾಯಲ್ಸ್ ಒಂದು ರೇಂಜ್ಗೆ ಕ್ಲಾರಿಟಿ ಸಿಕ್ಕಿದೆ. ಬಟ್ ಇನ್ನ RCB ಕೋರ್ಟ್ ಅಲ್ಲೇ ಇದೆ ಬಾಲು. RCB ಅವ್ರ ಕೋರ್ಟ್ ಅಲ್ಲಿರೋ ಬಾಲ್ ನ DY ಪಾಟೀಲ್ ಕಡೆ ಓದಿತಾರ, ಅಥವಾ ಮುಲಾನ್ಪುರ್ ಕಡೆ ಓದಿತಾರ, ಅಥವಾ ಸೇಫ್ ಆಗಿ ತಗೊಂಬಂದು ಬೆಂಗಳೂರಲ್ಲಿ ಇಟ್ಕೊಂತಾರ ಆ ಬಾಲ್ ನ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ದಟ್ಟನ ಮಾಡ್ಕೊಳಕ್ ಹೋಗ್ಬಾರ್ದು ಗುರು. ಸುಮ್ನೆ ಫ್ಯಾನ್ಸ್ ನ ಕೆಂಗಡಿಗೆ ಗುರಿ ಆಗ್ಬಾರ್ದು. RCB ಹಮ್ಮಿಕೊಂಡು ಒಪ್ಕೊಬೇಕು. ಸುಮ್ನೆ ಏನಕ್ಕೆ ಲ್ಯಾಗ್ ಅಂದ್ರೆ ಆಗಿರ್ಬೋದು ಗುರು, ಏನಾರು ಆಗಿರ್ಬೋದು. ಇವರಿಗೆ ಬರ್ನ್ ಆಗಿರ್ಬೋದು RCB ಗೆ. ಖಂಡಿತ ಕರ್ನಾಟಕ ಗೌರ್ಮೆಂಟ್ ಜೊತೆಗೆ KSA ಬ್ಲೇಮ್ ಮಾಡಲು ಅರ್ಥ ಇದೆ RCB ನ. ಬಟ್ ಕರ್ನಾಟಕ ಗೌರ್ಮೆಂಟ್ ಸಿಕ್ಕಾಪಟ್ಟೆ ಬ್ಲೇಮ್ ಮಾಡ್ಬಿಡ್ತು RCB ಗೆ. ಅಂಡ್ ಅಂದ್ರೆ ಸ್ಟಾಂಪೇಡ್ ಕೇಸ್ ಆದಾಗ ಅದು ಅವ್ರ ಮನ್ಸಲ್ಲಿದೆ, RCB ಅವ್ರ ಮನ್ಸಲ್ಲಿದೆ ಖಂಡಿತ. ಅದನ್ನ ಒಪ್ಕೊಳ್ಳೇಬೇಕು. ಕರ್ನಾಟಕ ಗೌರ್ಮೆಂಟ್ ಫುಲ್ ಬ್ಲೇಮ್ ಎಲ್ಲ RCB ಮೇಲೆ ಹಾಕ್ಬಿಡ್ತು ಲಾಸ್ಟಿಗೆ. ಇವ್ರಿಗೆ ಅರಿವಿ ಇರ್ಲಿಲ್ಲ, ಇವ್ರಿಗೆ ಅದಿರ್ಲಿಲ್ಲ, ಇವ್ರಿಗೆ ಇದಿರ್ಲಿಲ್ಲ ಅಂತ KSA ಕೂಡ ಇವ್ರ ಮೇಲೆ ಹಾಕ್ಬಿಟ್ರು, ನಮ್ದೇನು ಇಲ್ಲ ಗುರು ಅಂತ. ಹೌದು, ಅದೇ ತರನೇ ಇದ್ದು. KSA ಅವ್ರು ಏನ್ ಮಾಡ್ತಾರೆ? ಅವ್ರ ಸೆಕ್ಯೂರಿಟಿ ಕೊಡಕ್ಕಾಗತ್ತಾ? ಕರ್ನಾಟಕ ಗೌರ್ಮೆಂಟ್ ಕೊಡ್ಬೇಕಾಗಿದೆ. ಹಂಗ್ ನೋಡಕ್ ಹೋಯ್ತು ಅಂದ್ರೆ ಗೌರ್ಮೆಂಟ್ ಕೂಡ ಮೆಜಾರಿಟಿ ತಪ್ಪಿದೆ. KSA ಅವ್ರನ್ನ ಸೆಕ್ಯೂರಿಟಿ ಕೊಡಕ್ಕಾಗತ್ತಾ? KSA ಅವರು ಅವ್ರ ಸ್ಟೇಡಿಯಂ ನ ಮೇಂಟೆನೆನ್ಸ್ ಅದು ಇದೆಲ್ಲ ಮಾಡ್ಕೊಂತಾರೆ ಅಷ್ಟೇನೆ. ಎಲ್ಲಿಂದ ಕರ್ಕೊಂಡ್ ಬರ್ತಾರೆ ಅಷ್ಟು ಲಕ್ಷ ಜನಕ್ಕೆ ಸೆಕ್ಯೂರಿಟಿನ KSA ಅವರು? ಅವ್ರು ಬ್ಲೇಮ್ ಮಾಡೋದು ಅರ್ಥ ಇದೆ. ಗೌರ್ಮೆಂಟ್ ಬ್ಲೇಮ್ ಮಾಡಿದ್ರೆ RCB ನ ಅರ್ಥ ಇಲ್ಲ. ಯಾಕಂದ್ರೆ ಅವರು ಕೂಡ ಇನ್ವಾಲ್ವ್ ಆಗಿದ್ರಲ್ಲಿ. ಅವ್ರು ಇನ್ವಾಲ್ವ್ ಆಗದೆ ಏನಾದ್ರು RCB ನ ಬ್ಲೇಮ್ ಮಾಡಿತ್ತು ಅಂದ್ರೆ ಗೌರ್ಮೆಂಟ್ ಅವ್ರದ್ದು ಅದ್ರಲ್ಲಿ ನಿಜವಾಗ್ಲೂ ಅರ್ಥ ಇರೋದು RCB ನೇ ಮಾಡ್ಬಿಡ್ತು ಫುಲ್ ಇದು ಅಂತ. ಬಟ್ ಕರ್ನಾಟಕ ಗೌರ್ಮೆಂಟ್ ಸಿಕ್ಕಾಪಟ್ಟೆ ಒಂದು ಬ್ಲೇಮ್ ನ ಹಾಕ್ತಾರೆ RCB ಮೇಲೆ. ಕೋರ್ಟಲ್ಲೂ ಕೇಸ್ ಕೂಡ ಅದೇ ತರನೇ ನಡೆಯುತ್ತೆ. ಹೆವಿ ಡ್ರಿಲ್ ಮಾಡ್ತಾರೆ RCB ಮಾತ್ರ. ಸೊ ಅದು ಮನ್ಸಲ್ಲಿ ಖಂಡಿತ ಇದೆ. ಅದಕ್ಕೋಸ್ಕರ ಅವರು ಒಪ್ಕೊಂತಾ ಇಲ್ಲ, ಅಷ್ಟು ಈಸಿಯಾಗಿ ಒಪ್ಕೊಂತಾ ಇಲ್ಲ ಬೆಂಗಳೂರಿಗೆ ತಗೊಂಡ್ಬಂದು ಆಡ್ಸೋದಕ್ಕೆ ಮ್ಯಾಚ್ ನ ಅಂತ ಇವಾಗ ಬರ್ತಿರುವಂತ ಅಪ್ಡೇಟ್. ಬಟ್ ಅದೇನೇ ಇರ್ಲಿ ಗುರು, ಮನಸ್ತಾಪ ಕರ್ನಾಟಕ ಗೌರ್ಮೆಂಟ್ ವಿರುದ್ಧ ಮನಸ್ತಾಪ ಇರ್ಲಿ. ಅವ್ರು ನೋಡಿ ಇವಾಗ ಅಪ್ರೂವ್ ಮಾಡಿದಾರ, ಗ್ರೀನ್ ಸಿಗ್ನಲ್ ಕೊಟ್ಟಿದಾರ, ಕರ್ನಾಟಕ ತಗೊಂಡ್ಬರ್ಬೇಕು ಮತ್ತೆ ಮ್ಯಾಚ್ಗಳನ್ನ ಅಂತ. ಇವಾಗ ಮತ್ತೆ ಒಳ್ಳೆತನ ಆಗ್ತಾ ಇರ್ಬೇಕಾದ್ರೆ ಕೆಟ್ಟತನ
ಹಳೇದೆಲ್ಲ ಮರ್ತ್ಬಿಡೋಣ, ಕೆಟ್ಟತನ ಎಲ್ಲ ಮರ್ತ್ಬಿಡೋಣ. ಕೋಪ, ಆಕ್ರೋಶ, ಆವೇಶ ಮನ್ಸಲ್ಲಿರೋದು ಮನ್ಸಲ್ಲೇ ಇರಲಿ. RCB ಫ್ಯಾನ್ಸ್ಗಳಿಗೋಸ್ಕರ ಇವರು ಕರ್ಕೊಂಬಂದು ಆಡಿಸ್ಬೇಕಾಗಿದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಅಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿಸ್ತಾರೆ ಅನ್ನೋ ಮಾತ್ರಕ್ಕೆ ನನ್ನ ಮಕ್ಕಳು ಚಿನ್ನಸ್ವಾಮಿ ಸ್ಟೇಡಿಯಂದು ಟಿಕೆಟ್ ಪ್ರೈಸ್ಗಳನ್ನ ಗಗನದ ಎತ್ತರಕ್ಕೆ ಏರ್ಸ್ಬಿಟ್ಟು ಇಡೋದಲ್ಲ, ಅವೈಲೇಬಲ್ ಅಂದ್ರೆ ಪಬ್ಲಿಕ್ಲಿ ಅವೈಲೇಬಲ್ ಆಗೋ ತರ ಮಾಡಬೇಕು ಮೆಜಾರಿಟಿ ಆಫ್ ದ ಟಿಕೆಟ್ಸ್ ನ. ನನ್ನ ಮಕ್ಕಳು ಇವ್ರದೇ ದೌಲತ್ಗಳನ್ನ ತೋರಿಸ್ತಾರೆ. ಸ್ಟೇಡಿಯಂ ಓಪನ್ ಆಗ್ಬಿಡ್ತಾವ ಅನ್ನೋ ಮಾತ್ರಕ್ಕೆ, ಅಂದ್ರೆ ಇವಾಗ ಏನ್ ಕಮ್ಮಿ ಇಟ್ಬಿಡ್ತಾರೆ ಟಿಕೆಟ್ ಪ್ರೈಸ್ ಅಂತ ಹೇಳ್ತಿಲ್ಲ, ಇನ್ನ ಜಾಸ್ತಿ ಮಾಡ್ಬಿಡ್ತಾರೆ ನಾವು ಟಿಕೆಟ್ ಪ್ರೈಸ್ ಅಂತ ಭಯ ಆಗ್ತೈತೆ ಗುರು. ಮತ್ತೆ ಓಪನ್ ಆಗಿದೆ 1 ವರ್ಷ ಆದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ, ಬರ್ರಿ 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 ಅಂತ ಇವಾಗ ಬೇರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಬೇರೆ ಆಗಿದಾರೆ ನಮ್ಮ RCB. ಇನ್ನಾಗ ಗಗನಕ್ಕೆ ಏರಿಸ್ಬಿಡ್ತಾರೆ ನಾವು ಟಿಕೆಟ್ ಪ್ರೈಸ್ಗಳನ್ನ ಅಂತ ಭಯ ಆಗ್ತೈತೆ. ನೋಡೋಣ ಅದು ಟಿಕೆಟ್ ಪ್ರೈಸ್ಗಳು ಏನೇನು ಆಗ್ತಾವ ಇನ್ ಕೇಸ್ ಆಡಿಸ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಅಂದ್ರೆ. ಇವ್ರದ್ದು ತಪ್ಪಿದೆ ಅವ್ರದ್ದು ತಪ್ಪಿದೆ ಹಂಗ್ ನೋಡಕ್ ಹೋಯ್ತು ಅಂದ್ರೆ. ಬಟ್ ನಮ್ಮ ಲೋಕಲ್ಸ್ ಏನ್ ಕೇಳ್ತಾರೆ ಅಂದ್ರೆ, ಕರ್ನಾಟಕದವ್ರು ಏನ್ ಕೇಳ್ತಾರೆ, ಬೆಂಗಳೂರವ್ರು ಏನ್ ಕೇಳ್ತಾರೆ ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಮ್ಯಾಚ್ ಆಗಲಿ ಅಂತ ಕೇಳ್ತಾರೆ ಅಷ್ಟೇ.